ಅವ್ರ ಮನೆ ಅಲ್ವಾ? ನನ್ನ ಮನೆ ಇದು. ಅದೇ ಹೆಂಡತಿ ಮನೆ. ಮನೆ ಸತ್ಯಭಾಮ ಮಂದಿರ. ಅಯ್ಯ ಬರ್ಕೊಂಡು ಉಂಟಲ್ಲ ವ್ಯವಸ್ಥೆ ಹೇಗ? ಎಲ್ಲಿ ನೋಡಿದ್ರು ಬೆಳಕು. ಸತ್ಯಭಾಮ ನೀಲಯ. ನೀಲಯ ನಿಲಯ. ನಿಲಯ ಯಾರು ಕಾಣಿಸಲ್ಲ ಅಂತ ಕಥೆ ಗೊತ್ತಿಲ್ಲ ಮರ. ಯಾರು ಗಲಾಟೆ ಮಾಡಬೇಡಿ, ಅಮ್ಮ ಒಳಗಡೆ ಮಲಗಿದ್ದಾರೆ. ಓ ಎಂತ ವ್ಯವಸ್ಥೆ ಮರ ನಿಮ್ಮ ಮನೆಯಲ್ಲಿ. ಯಾರು ನಾವು ಹೊರಗಡೆ ಬಂದು ಮಾತಾಡಿದ್ರೆ ಸಾಕು. ಅದಲ್ಲ ಕೇಳಿದ್ಯಾ? ಎಂತಂತೆ? ಯಾರು ಗಲಾಟೆ ಮಾಡಬೇಡಿ, ಎಮ್ಮೆ ಮಲಗಿದೆ ಒಳಗಡೆ. ಎಲ್ಲರೂ ಗಲಾಟೆ ಆದ್ರೆ ಎಮ್ಮೆ ಎತ್ತಿರಳ್ತದೆ, ಸೆಗಣಿ ಆಗ್ತದೆ ಅಂತ ಹಾಗೆ ಹೇಳಿದ್ದು. ಮತ್ತೆ ಯಾರು ಮಾತಾಡ್ಬೇಡಿ, ಒಳಗಡೆ ಅಮ್ಮ ಮಲಗಿದ್ದಾರೆ. ಅಮ್ಮ ಮಲಗಿದ್ದ ಎಮ್ಮೆ ಮಲಗಿದೆ ಅಂದಾಗ ಆಯ್ತು ಮಾರೆ. ಸೆಗಣಿಯಲ್ಲಿ ತಲೆ ಅಲ್ಲ ಶಬ್ದಕ್ಕೆ ಏನ್ ತೊಳ್ದು ಸರ್ತಿ ಬಹುಶಃ ಮಲಗಿದ್ದಾರೆ, ವಿಚಾರ ಗೊತ್ತಾಗ್ಲಿಲ್ಲ. ಹೌದೌದು. ಈಗ ನಾವು ಬಂದಿದ್ದೇವೆ ಅಂತ ಗೊತ್ತಾದ್ರೆ ಬಾಗಿಲು ತೆಗಿ. ಒಂದ್ ಕೆಲಸ ಮಾಡು, ಗೋಪಾಲಕ ಬಂದಿದ್ದಾನೆ ಅಂತ ಹೇಳು, ಬಾಗಿಲು ತೆಗಿಬೇಕಂತ ಹೇಳು. ಇದು ಗೋಪಾಲಕ ಬಂದಿದ್ದಾನೆ, ಬಾಗಿಲು ತೆಗಿಬೇಕು. ಅಮ್ಮ ಯಾರು ಗೋಪಾಲಕ ಬಂದಿದ್ದಾರಂತಮ್ಮ. ಸಖಿ ಗೋಪಾಲಕರು ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲ. ಗೋಪಾಲಕರು ಅಂತ ಹೇಳಿದ್ರೆ ದನ ಮೇಯಿಸುವವರು. ಹೌದಾ? ಅವ್ರಿಗೆ ಹೇಳು, ದನ ಮೇಯಿಸ್ಲಿಕ್ಕೆ ರಾಮ ಧೂಮ ಸೋಮ ಎಲ್ಲ ಇದ್ದಾರೆ, ಜನ ಇದ್ದಾರೆ, ಮುಂದೋಗ್ಲಿಕ್ಕೆ ಹೇಳು. ಗೊತ್ತಾಯ್ತಲ್ವಾ? ದನ ಮೇಯಿಸ್ಲಿಕ್ಕೆ ನಮ್ಮಲ್ಲಿ ರವಿ ಅಂತ ಇದ್ದಾರೆ, ಅವ್ರು ಸಾಕು. ಏನೊಂದು ತಾತ್ಸಾರ ಮಾಡೋದು ನೋಡಿ. ಅವನು ಪಾಪದವ ಎಲ್ಲರ ಬಾಯಿ ಸಿಕ್ಕಿ ಸಾಯ್ತಿತ್ತ. ಯಾರು ಬೇಸರ ಇಲ್ಲ, ದನ ಮೇಯಿಸುವವರು ಅಂತ ಹೇಳಿದ್ರು. ಅಷ್ಟು ಕಡಿಮೆ ಮಾಡೋದು ಯಾಕೆ? ನಿಜವಾಗಿ ದನ ಮೇಯಿಸಿಕೊಂಡು ದಿನ ಬೆಳಿಗ್ಗೆ ಬೇಗ ಎದ್ದು ದನದ ಚಾಕರೆಯನ್ನು ಮಾಡಿ ಆ ಹಾಲನ್ನು ಕರೆದು ಅದನ್ನು ಉಪಯೋಗಿಸಿಕೊಂಡು ಇವತ್ತು ಜೀವನ ಮಾಡ್ತಿದ್ದ ನೋಡು. ಅವನು ಇವತ್ತು ಯಾವ ಕಾಯಿಲೆಯೂ ಇಲ್ಲ ಅಲ್ವಾ? ಯಾಕೆ? ಅದ್ರಲ್ಲಿ ಔಷಧೀಯ ಗುಣ ಉಂಟು ಅಲ್ವಾ? ಅದೇ ಇಂಥ ತಾತ್ಸಾರ ಮಾಡುವವರಿಗೆ ಎಲ್ಲ ಕಾಯಿಲೆಯೂ ಉಂಟು. ಗೋವಿನ ಉಸಿರಿನಲ್ಲಿ ಅಮೃತ ಇದೆ ಅಂತ ಕೇಳಿ. ಮತ್ತೆ ಅಲ್ವೇನೋ? ಮತ್ತೆ ಗೋಪಾಲಕರು ಬರ್ತಾರೆ ಅಂತ ಆದ್ರೆ ಭೂಪಾಲಕರೇ ಬಾಗಿಲು ತೆಗೆದು ಉಂಟು, ಇವರಿಗೇನಾ? ಎಂತ ಬಿಡು, ಅರ್ಥ ಆಗ್ಲಿಲ್ಲ ಅಂತ ಆಯ್ತು. ಬೇರೆ ಒಂದ್ ಕೆಲಸ ಮಾಡು, ಮುರಳೀಧರ ಬಂದಿದ್ದಾನೆ ಅಂತೆ. ಮುರಳೀಧರ ಬಂದಿದ್ದಾನೆ. ಅಮ್ಮ ಯಾರೋ ಮುರಳೀಧರ ಬಂದಿದ್ದಾರಂತ. ದೇವರೇ, ಮುರಳೀಧರ ಅಂತ ಹೇಳಿದ್ರೆ ಯಾರು? ಯಾರು? ಹಾವಾಡಿಗರು. ಹೌದಾ? ಅವರಲ್ಲಿ ಹೇಳು, ಇಲ್ಲೆಲ್ಲ ಇರುವುದು ಹೆಣ್ಣು ಮಕ್ಕಳೇ. ಈ ಹೊತ್ತಿಗೆ ಹಾವು ಬಿಟ್ಟು ಹೆದರಿಸಬೇಡಿ ಅವರನ್ನು. ಇವ್ರು ಹಾವು ಹಿಡ್ಕೊಂಡು ಮುಂದೆ ಜಾತ್ರೆಗೆ ಹೋಗ್ಲಿಕ್ಕೆ ಹೇಳಿ. ಅಮ್ಮ ಆದ್ರೆ ಇಬ್ಬರಿದ್ದಾರಮ್ಮ. ಒಬ್ಬ ಹಾವಾಡಿಗ, ಇನ್ನೊಬ್ಬ ಯಾರು ದೇವಾಡಿಗ ಇರ್ಬೇಕು. ಹೆಣ್ಣು ಮಕ್ಕಳು ನಿಮ್ಮ ಹಾವು ತಗೋದಾಗಿಲ್ಲ, ಕಾಡಲ್ಲಿ ಬಿಡಿ. ಎಂತ ಅವಸ್ಥೆ ಮಾಡಿ. ಇಲ್ಲಿ ನಾ ಹಾವಾಡಿಗ, ನೀನು ದೇವಾಡಿಗ. ಹೇಳಿದ್ರು ಬೇಸರ ಇಲ್ಲ, ಆದ್ರೆ ಯಾರ್ಯಾರು ಯಾವ ಸಾಲಿಗೆ ಸೇರಿಸ್ಬೇಕಂತಿಲ್ವ ಮರ ಆಗಿದ್ರೆ. ಮತ್ತೆ ಹಾವಾಡಿಗರು ಹೋಗಿ ಹಾವಾಡಿಗೆ ಒಟ್ಟು ದೇವಾಡಿಗ್ರಿ. ಅಲ್ಲ, ಒಂದು ವೇಳೆ ಈ ದೇವಾಡಿಗರನ್ನು ಸೇರಿಸುದಾದ್ರು ಎಲ್ಲಿ? ದೇವಾಡಿಗರ ಸಾಲ ಏನು ಅಂತೇಳಿ ಇವತ್ತು ದೇವಾಡಿಗರಿಗೆ ಗೊತ್ತಿಲ್ಲ. ನಮ್ಮ ಗೊತ್ತಿಲ್ಲಲ್ಲ, ನಾ ಹೇಳ್ತಾ ಕೇಳು. ದೇವಾಡಿಗೆ ಎಲ್ಲಿ ಬರುತ್ತೆ? ಹಾವಾಡಿಗೆ ಒಟ್ಟಿಗೆ ಬರುವುದಲ್ಲ. ದೇವಾಡಿಗರ ಸಾಲೆ ಬೇರೆ. ಅಣ್ಣಡಿಗ, ತಮ್ಮಡಿಗ, ದೇವಡಿಗ. ಅಣ್ಣಡಿಗ ಅಂದ್ರೆ ಯಾರು? ದೇವಸ್ಥಾನದಲ್ಲಿ ಒಳಗಡೆ ಪೂಜೆ ಮಾಡುವವರು ಅಣ್ಣಡಿಗ, ಪ್ರಧಾನ ಅರ್ಚಕರು. ಆ ಪ್ರಧಾನ ಅರ್ಚಕರಿಗೆ ತಯಾರು ಮಾಡಿ ಕೊಡುವುದು ತಮ್ಮಡಿಗ, ಬಡ್ಚಕ್ರಿ ಭಟ್ರು. ಅದೇ ಹೊರಗಡೆಯಿಂದ ಅವರಿಗೆ ಸಹಕಾರ ಕೊಟ್ಟು ಬಾರಿಸುವವರು ದೇವಾಡಿಗ. ಅಣ್ಣಡಿಗ, ತಮ್ಮಡಿಗ, ದೇವಡಿಗ, ಆ ಸಾಲು ಉಂಟು ಇವರಿಗೆಲ್ಲ. ಹೇಳಿ ಬಿಡ. ಕತ್ತೆ ಬೀಳುವುದೇ ಕಸ್ತೂರಿ ಪರಿಮಳವನ್ನ. ಮತ್ತೆ ಏನ್ ಸಾಹಿತ್ಯ? ಚಕ್ರಧರ ಬಂದಿದ್ದಾಳೆ. ಚಕ್ರಧರ ಅದು ಬೇರೆ ಅಲ್ಲ. ಚಕ್ರಧರ ಬಂದಿದ್ದಾನೆ. ಅಮ್ಮ ಏನೇ ಯಾರೋ ಚಕ್ರಧರ ಅಂತಮ್ಮ. ಚಕ್ರಧರ ಅಂತ ಹೇಳಿದ್ರೆ ಯಾರಂತ ಗೊತ್ತಾಯ್ತಾ? ಇಲ್ಲ. ಮಡಿಕೆ ಮಾಡುವವರು. ಈಗ ಸರಿ ಆಯ್ತು. ಏನು ನಮ್ಮಲ್ಲಿ ಮಡಿಕೆ ಬೇಡ, ಅಗತ್ಯ ಇಲ್ಲ. ಚಿನ್ನದ್ದು, ಬೆಳ್ಳಿಯದ್ದು, ಕಂಚಿನದ್ದು ಪಾತ್ರೆ ಎಲ್ಲ ಉಂಟು. ಇವರು ಮಡಿಕೆ ಹಿಡ್ಕೊಂಡು ಸಂತೆಗೆ ಹೋಗ್ಲಿಕ್ಕೆ ಹೇಳಿ ಕುಲಾಲ್ತಿ. ಆದ್ರೂ ಅಲ್ಲಿಯೂ ತಾತ್ಸಾರ ಮಾಡುವಾಗಿಲ್ಲ. ನಮ್ಮಲ್ಲಿ ಕಂಚಿಂದುಂಟು, ತಾಮ್ರದುಂಟು, ಬೆಳ್ಳಿದುಂಟು, ಬಂಗಾರದುಂಟು. ಬಂಗಾರದಿದ್ರು ಸಹ ಮಣ್ಣಿನ ಮಡಿಕೆ ಅಂತ ತಾತ್ಸಾರ ಮಾಡುವಾಗಿಲ್ಲ. ಕೊನೆಗೆ ಬೇಕಾಗುವುದೇ ಯಾವಾಗ?
ಬೇಡ ಬಿಡ ಆ ಒಟ್ಟಿಗೆ ಗೆದ್ದೊಳಕೂಲ ಅಂತೀಯ ಅರ್ಥ ಆಗಿಲ್ಲ ಅಂತ ಆಯ್ತು. ಆಗ್ಲಿಲ್ಲ ಅಂತ ಆಯ್ತು. ಏ, ಬೇರೆ ಯಾವ್ದು ಬೇಡ, ನೇರವಾಗಿ ಅವರಿಗೆ ತಿಳಿಯುವ ಹಾಗೆ. ಹೇಳು. ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ಹೇಳ. ಹೇಳಿ ಹೇಳಿ. ಅಲ್ಲಿಂದ ಇಲ್ಲಿಯೂ ನನ್ನ ಮಂಗನ ಮಾಡ್ತಾ ಬಂದಿಲ್ಲ ನೀನು. ನನ್ನ ಗಂಡ ಕೃಷ್ಣ ಬಂದ ನಾ ಹೇಳುದ ಯಾರ ಹತ್ರ? ನನ್ನ ಹೆಂಡತಿ ಹತ್ರ ಹೇಳೋದು ಬರಯ್ಯ. ನೀ ಎಂತ ಮಾತಾಡ್ತಾ ಬರ ನೀನ? ಯಾರು ಅವಳೆಲ್ಲ ಹೇಳ್ತಿಲ್ಲ ಅವಳ. ಸತ್ಯಭಾಮೆಯವರ ಗಂಡ ಕೃಷ್ಣ ಬಂದಿದ್ದಾನೆ. ನೀ ಹಾಕ್ಬೇಕಾರೆ ವಿಷಯ ಹೇಳಿದ್ರೆ ಅದು ಹೇಳ್ದ ಅಮ್ಮ, ಓ ಅಮ್ಮ, ಅಯ್ಯೋ ನಿಮ್ಮ ಗಂಡ ಕೃಷ್ಣ ಬಂದಿದ್ದಾರಂತಮ್ಮ. ಯಾರು ಬಂದ್ರು ಬಾಗಿಲು ತೆಗೆದಿಲ್ಲ ಅಂತ ಹೇಳು. ಯಾರು ಬಂದ್ರು ಬಾಗಿಲು ತೆಗೆದಿಲ್ಲ. ಎಂತ ಅವಶ್ಯ ಮರೆ. ನಿದ್ದೆ ಬಂದವರನ್ನ ಎಬ್ಬಿಸುವ, ನಿದ್ದೆ ಬಂದಂತೆ ನಟಿಸುವವರನ್ನ ಎಬ್ಬಿಸ್ಲಿಕ್ಕೆ ಕಷ್ಟ. ಅವಳಿಗೆ ನಿದ್ದೆ ಬರ್ಲಿಲ್ಲ. ಬರಿಲ್ಲಪ್ಪ ಬಂದ್ರೆ ಮಾತಾಡ್ತಾರ ಅವ್ರು. ಇದು ಒಂದ್ ಜಾತಿಯ ಹಸಿ ಮೆಣಸು ಪ್ರಣಯ ಕೋಪ ಹುಸಿ ಮುನಿಸು, ಮೋಸಿ ಮೆಣಸು ಹುಸಿ ಮುನಿಸು. ನಾನು ಮೊದಲೇ ಹೇಳಿದ್ದೇನೆ, ನನ್ನ ಮರ್ಯಾದೆ ಹಾಗಲ್ವಾ? ಈಗ ನಾನು ನಿನ್ನಲ್ಲಿ ಮೊದಲೇ ಹೇಳಿದ್ದೆ, ನನ್ನ ಮರ್ಯಾದೆ ಹೋಗ್ಲಿಕ್ಕೆ ನೀ ಬಿಡಬಾರ್ದು ಅಂತ. ನಿನಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟವ. ಎಂತ ಮಾತಾಡ್ತೀಯ ಕೃಷ್ಣ? ಯಾಕ? ನಿನ್ನ ಮರ್ಯಾದೆ ಹೋಗಿ ನಾನು ಬಿಡು ಪ್ರಶ್ನೆ, ನನ್ನ ಕತೆ ಬಿಡು. ನಿನ್ನ ಮರ್ಯಾದೆಯನ್ನು ಯಾರೇ ತೆಗಲಿಕ್ಕೂ ಆಗುದಿಲ್ಲ. ನೀನೇನು ಅಂತ ನನಗೆ ಗೊತ್ತುಂಟು. ನಿನ್ನ ಮರ್ಯಾದೆ ಅಂತಲ್ಲ, ನಮ್ಮಲ್ಲಿರುವಂತ ಸಣ್ಣ ಮಕ್ಕಳ ಮರ್ಯಾದೆಯು ಹೋಗಬಾರ್ದು ಅಂತ ಹೇಳುವವನ. ಆಗ್ಬಾರ್ದು. ನಮ್ದಲ್ಲ, ಮಕ್ಕಳ ಮರ್ಯಾದೆ ಹೋಗ್ಬಾರ್ದು. ಅಲ್ಲಿವರೆಗೆ ಹಾಗಿರ್ಬೇಕು ನಾವು. ಗಟ್ಟಿ ಗಟ್ಟಿ ನೀ ಮುಂದುವರಿಬೇಕೇನ? ನಾವು ಮುಂದುವರಿತೆ. ನನ್ನ ಮಾತು ಕೇಳಿದ್ರೆ ಸಾಕು ಬರ ಅವರು. ಎಲ್ಲರೂ ಕೇಳ್ತಾರ, ನೀ ಕೇಳುವ ಹಾಗೆ ನೀನ್ ಹೇಳು. ನೋಡ್ತೀನಿ. ಒಂದ್ ಕೆಲಸ ಮಾಡು, ಅದೊಂದು ತಪ್ಪು ಸಾಕು. ಇದು ಯಾರು ಗೊತ್ತಾಯ್ತದ? ನಮ್ಮ ಮನೆದ ಇವಳು, ನಮ್ಮ ಮನೆಯವಳು. ನಿನ್ನ ಹೆಂಡತಿ ಒಳಗೆ ನೀನ್ ನೋಡಿದ್ರೆ ಒಳಕ್ಕ ಅವಕಾಶ ನಮ್ಮ ಸಿಕ್ಕತ್ತೆ. ಒಂದು ನೀವು ಹೋಗಿ ನಿನ್ನ ಗಂಡಗಲ್ಲ ಮತ್ತೆ ನಮ್ಗೆ ಆಯ್ತಾ? ನೀವು ಒಳಗೆ ನಾ ಸರಿ ಮಾಡ್ತೇನೆ. ಕಲ್ಪನೆ ಇರಲಿ. ಎಂತಾರು ಸಿಟ್ಟು ಬಂದಿತ್ತು ಬರ ರಗಳ ಐತಿ. ಸಿಟ್ಟು ಬಂದ್ರೆ ಸಮಸ್ಯೆ. ಅವತ್ತು ಗೊಂಗಟ ಮಾಡಿ ಎಂತ ಅನುಭವದ ಮಾತು ನೋಡಿ ಭಾಗವತ. ಬಹುಶಃ ಹೆಚ್ಚಿನ ದಿವಸ ಹೀಗೆ ಆಗ್ತದೆ ಅವ್ರಿಗೆ. ಮಾಡ್ತಿರ್ತೀವಿ, ಗೊಂಗಟ ಮಾಡೋದೇ. ಅಲ್ಲ ಮರೇನೆ ಅದೇನೆ ಯಾವುದು ಮಾತಾಡ್ಬೇಡಿ ನೀವು. ಸಿಟ್ಟು ದೂರ ದೂರ ದೂರ. ಏನೋ ಒಬ್ರೊಬ್ಬಂದು ನೋಡುವ ಅಂತ ಬಂದ್ರೆ ದೂರ ಅಂತೆ. ಇವತ್ತೇ ಹೀಗಾಗ್ಬೇಕಾ? ಎಷ್ಟು ಆಯ್ತಾ? ಯಾವುದು ದೂರ ಅಂದಲ್ಲ ನಾನು ಹೇಳಿದ್ದೇನು? ಇಂಥ ಸ್ಥಳದಿಂದ ದೂರ ಅಂತ ಹೇಳಿದ್ದು. ಓ, ನಡುವೆ ಅಂತರವಿರಲಿ. ಹಾ. ಅವಸರವೇ ಅಪಘಾತಕ್ಕೆ ಕಾರಣ. ಹಾ. ಮುಂದೆ ತಿರುಗುವುದೇ ಎಚ್ಚರಿಕೆ. ಹೇಗೆ ಅಂತಾರ? ಯಾಕೆ ಸಿಟ್ಟು? ಸಿಟ್ಟು ಯಾಕೆ? ನೆನ್ಪುಂಟ ನಿಮ್ಗೆ? ಯಾವ್ದು ನೆನಪಿಲ್ಲ? ನಿಮ್ಗೆ ವಿಷಯ ಗೊತ್ತುಂಟಾ? ಗೊತ್ತಿಲ್ಲ. 3 ತಿಂಗಳಾಯ್ತು. ಭಾಗವತ್ರ ಪ್ರಥಮ ರಾತ್ರಿ ದಿವಸವೂ ನಾ ಮೈ ಮುಡ್ದವಲ್ಲ ಮಾರ. ಈಗ 3 ತಿಂಗಳು. ಕೇಳ ಕೇಳ ಕೇಳ. ಏನು ಹುಡುಗಾಟಿಕೆ ವಿಷಯ ಅಲ್ಲ ಇದು. ನಾನು ಹುಡುಗಾಟಿಕೆ ಮಾಡಿದ್ದಲ್ಲ, 3 ತಿಂಗಳಾಗಿದ್ದು. ಹೌದು. ಯಾರಿಂದ ಯಾರಂತ ಹೇಳ? ಅಯ್ಯೋ ಅಯ್ಯೋ, ಏ ದೇವ್ರೇ, ರಾಘವೇಂದ್ರ. ನೀವು ನಮ್ಮ ಊರು ಮನೆಯವರು ಅಂತ ಲೆಕ್ಕ ಹಾಕಿ ನಾನು ತಿಳ್ಕೊಂಡಲ್ಲ ಮಾರ. ನೀವು ಒಳ್ಳೆಯವರು ಅಂತೇಳಿ ನೀವು ಇತ್ತವ್ರೆ. ಇಲ್ಲೂ ಬಂಗಾಟ ಮಾಡಿದ್ರಿ. ಸರಿ ಕೇಳ, ಎಂತ ಕೇಳ? ಸರಿ ಹೇಳ. ಬೇಡ. ಅಯ್ಯೋ ಸುಜನ, ನಾವು ಹುಡುಕ್ತಿದ್ದ ನಂಗೂ ಅರ್ಥ ಮಾಡ್ತಾರೆ. ಈ ಮಟ್ಟದಲ್ಲ ಹುಡುಕ್ತಾ ಅಂತ ಲೆಕ್ಕ ಹಾಕಲಿಲ್ಲ. ಬೆಳಿಗ್ಗೆ ಒಳಗೆ ತೆಗಿಯಲ್ಲ. ಅವ ಒಳ್ಳೆ ಹುಡುಗವ. ಅವ ಯಾರಿಗೂ ಒಳ್ಳೆವ. ಅಯ್ಯೋ ಗಣೇಶ, ಯಾರು
ಅನ್ನೋ ಕಾರಣಕ್ಕಾಗಿ ಜಾಗ್ರತೆಯಲ್ಲಿ ವ್ಯವಹಾರ ಮಾಡುವವರೇ ಆ ಗಣೇಶ, ಗೊತ್ತುಂಟ? ಯಾರ ಎಷ್ಟೊತ್ತಿಗೆ ಹೋಗ್ಲಿ, ಯಾರನ್ನು ಬರಿಗೈಯಲ್ಲಿ ಕಳಿಸದೆ, ಯಾರ ಮನಸ್ಸಿಗೂ ನೋವು ಮಾಡದೆ ಇರುವ ಆ ಗಣೇಶನ ವಿಷಯ ಹೇಳ್ತಿರ್ತಾರೆ. ಇಷ್ಟು ಹೇಳಿದ್ರೆ ಮುಂದಂಗೆ ಸ್ವಲ್ಪ ಹೆಚ್ಚು ಸಿಗ್ತದೆ ಅಂತ ಅವ್ರ ವಿಷಯ ನಂಗೆ ಗೊತ್ತು. ಹೇಳ್ತೀಯ? ಜಯಂತ ಜಂಡು ಹೇಳ. ನನಗೆ ಅವನ ಬಗ್ಗೆ ಅನುಮಾನ. ಅವನ ಶಾಲೆಗೆ ಹೊರಬದಿ ಮೇಲೆ ತಿಂತಾವ ಎಲ್ಲ ಖರ್ಚು ಮಾಡಿದವ್ರು ಇವನ್ ಯಜಮಾನಿಕೆ. ಆದ್ರೆ ನನ್ನ ಮಟ್ಟಿಗಳಿಲ್ಲ, ಸುಮ್ಮನೆ ಹೇಳೋದಲ್ಲ. ಹೇ ಅವನ ಸುತ್ತ ಬಂದ ಹೇಳು. ನನ್ನ ಒಬ್ಬ ಬರ್ತದೆ ಮತ್ತೆ. ಸ್ವಾಮಿ, ನಾನು ಹೇಳಿದ್ದೇನು? 3 ತಿಂಗಳು ಅಂತೀಯಲ್ಲ ಮರ. ಅದಲ್ಲ, ನೀವು ಮನೆಗೆ ಬರ್ತೆ 3 ತಿಂಗಳಾಯ್ತು ಅಂತ. ಎಂತ ಅಪಾರ್ಥ ತಿಳ್ಕೊಂಡೆ ಮಾರಾಯ. ರಾಜಾರ ಮರ ನಮ್ಮ ಹೆಸರನ್ನೆಲ್ಲ ಹಾಳು ಮಾಡ್ತೇವೆ ಮಾರಾಯ ನೀನು. ನಾನು ತಪ್ಪು ತಗೊಂಡ್ಬಿಟ್ಟೆ ಮರ. ನೀ ಒಳ್ಳೆಯವಳು ಅಂತ ನಂಗೆ ಗೊತ್ತುಂಟು, ಹಾಗಾಗಿ ನಿನಗೆ ಬೇಸರ ಆಯ್ತಾ? ಅಯ್ಯೋ, ಮದುವೆಯಾಗಿ 3 ದಿನವೂ ಮಾತನಾಡಲಿಲ್ಲ ನಾವು. ಬಾರೆ ಮನೆಗೆ ಹೋಗೋಣ ಮಾತನಾಡುತ್ತಾ.